All the best, guys. ಇಲ್ಲಿ ಅಕ್ಕಲ್ ಮೇಲೆ ಹಚ್ಬಿಟ್ಟಿದ್ದಾರೆ. ನ್ಯೂಟನ್ 4x4 ಹಾಕೊಂಡು ಇವಾಗ ಆಫ್ ರೋಡಿಂಗ್ ಶುರು ಆಗ್ತಿದೆ. ಒಳ್ಳೆ ಅಡ್ವೆಂಚರ್ ಇದೆ. ಅದ್ನೇನು ಹೇಳಲ್ಲ, ಯಾಕಂದ್ರೆ ಅದನ್ನ ಕನ್ಫರ್ಮೇಶನ್ ಆಗ್ಬೇಕು. ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗು ನಾವು ಬೆಳಗ್ಗೆ ಶುರು ಮಾಡ್ತಾ ಇರೋದು 6 ಗಂಟೆಲಿ. ಸೊ ಏನಪ್ಪ ಇವ್ನು ಇಷ್ಟು ಬೇಗ ವ್ಲಾಗ್ ಶುರು ಮಾಡ್ತಾವನೆ ಅಂತ ಅನ್ಕೊಂಡಿದ್ರೆ ಮಲಗಿದೆ ನೆಮ್ಮದಿಯಾಗಿ. 3 ಗಂಟೆಗೆ ಮಲ್ಕೊಂಡೆ ಗಾಯ್ಸ್. ಫೋನ್ ಬರ್ತಾ ಇದೆ 5:45ಗೆ, ನಾನು ಎತ್ತಲ್ಲ. ಇನ್ನೊಂದು ಫೋನ್ ಬರ್ತೈತೆ, ನಾನು ಎತ್ತಲ್ಲ, ಯಾಕಂದ್ರೆ ನಿದ್ದೆ ಮಾಡ್ತಾ ಇದ್ದೆ. 3ನೇ ಫೋನು ಯಾಕೋ ಎಮರ್ಜೆನ್ಸಿ ಇರಬೇಕು ಅಂದ್ಬಿಟ್ಟು ಎತ್ತಿದ್ರೆ ಯಾರ್ದು ಗೊತ್ತಾ ಗೈಸ್ ಫೋನ್? ಅದು ನಮ್ಮ ದೊಡ್ಡಪ್ಪಂದು. ಸೊ ದೊಡ್ಡಪ್ಪ 5:45ಗೆ ಬೆಳಗ್ಗೆ ಎದ್ದು ಫೋನ್ ಮಾಡ್ಬಿಟ್ಟಿರೋದು. ಅದಕ್ಕೋಸ್ಕರ ಇವಾಗ ನಮ್ಗೆ ಅರಸು ಫಿಲಂ ಪುನೀತ್ ರಾಜ್ಕುಮಾರ್ ತರ ಫೀಲ್ ಬರ್ತೈತೆ. ಸನ್ರೈಸ್ ಓ ಅಂತ, ಯಾಕಂದ್ರೆ ಸೂರ್ಯನ್ ನೋಡಿ ಎಷ್ಟೊಂದ್ ದಿವಸ ಆಗೋಗಿತ್ತು ರವಿ ಮಾಮನ್ನ. ಸೊ ಬನ್ನಿ ಇವತ್ತು ಎಲ್ಲಿ ಹೋಗ್ತಾ ಇದೀವಿ, ಏನ್ ಕತೆ ಅಂತ ನನ್ಗೇನು ಗೊತ್ತಿಲ್ಲ. ಬೇಗ ರೆಡಿ ಆಗ್ಬಾಗುರು ಎಲ್ಲ ಕರ್ಕೊಂಡು ಹೋಗ್ತೀನಿ, ಬೇಗ ರೆಡಿ ಆಗ್ಬಾಗುರು ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂದ್ರು. ಸೊ ನಾನು ಇಲ್ಲ ಗುರು ನಿದ್ದೆ ಐತೆ, ಇವತ್ತು ಸೂಪರ್ ಆಗಿರೋ ಒಳ್ಳೆ ಕಂಟೆಂಟ್ ಐತೆ ಬಾ ಮಾಡೋಣ ಅನ್ಬಿಟ್ಟು ನಮ್ಮ ದೊಡ್ಡಪ್ಪ ಎತ್ತಾಕೊಂಡು ಹೋಯ್ತವ್ರೆ. ಎಲ್ಲಿಗೆ ಏನು ಅಂತ ಇನ್ನ ಏನು ಐಡಿಯಾ ಹೇಳಿಲ್ಲ. ಸ್ವಲ್ಪ ಹೇಳಿದ್ರು, ಬ್ರೀಫ್ ಆಗಿ ಇನ್ನ ಹೇಳಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಇವತ್ತು ಅಂತ ಹೇಳಿ. ಸೊ ಸ್ಟೇ ಟ್ಯೂನ್ಡ್, ಬನ್ನಿ ಹೋಗೋಣ. ಬರೀ ಸುಳ್ಳು ಬ್ರದರ್, 5 ನಿಮಿಷ ಬಂದೆ ಬ್ರದರ್, 2 ನಿಮಿಷ ಬ್ರದರ್. ನಮ್ ದೊಡ್ಡಪ್ಪನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಾನು ಇಲ್ಲಿ ತನಕ ನನ್ನ ವೈಫ್ ಗರ್ಲ್ ಫ್ರೆಂಡ್ಗೂ ಎಷ್ಟು ವೆಯ್ಟ್ ಮಾಡಿರ್ಲಿಲ್ಲ. ಇಬ್ರು ಒಬ್ರೆ, ಅವ್ರಿಗೂ ಇಷ್ಟ, ಯಾರಿಗೂ ಇಷ್ಟ ಆಗಿರ್ಲಿಲ್ಲ. ನಾನು ಇಲ್ಲ ನಾನು ರೆಡಿಯಾಗಿ ಕಾರಲ್ಲಿ ಕೂತಿದ್ದೆ. ಹೌದೌದು ಲೇಟ್ ಆಗ್ಬಿಟ್ಟು ನನ್ನ ಮೇಲೆ ಹಾಕ್ಬಿಡೋರು. ಸೊ ಗಾಯ್ಸ್, ನಾವ್ ಇವಾಗ ಬಂದಿರೋದು ತಾರ್ ಈವೆಂಟ್ಗೆ. ಯಾವ್ದೋ ಒಂದು ತಾರ್ ಈವೆಂಟ್ ಕರ್ಕೊಂಡ್ಬಂದ್ಬಿಟ್ರು ಒಂದು ದೊಡ್ಡಪ್ಪ ನನ್ನ. ಏನು ಎತ್ತ ಅಂತ ಏನೋ ತಲೆ ಬಿಡ ಗೊತ್ತಿಲ್ಲ. ಬನ್ನಿ ನೋಡೋಣ ಯಾವ ತರ ಇದೆ ಅಂತ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಒಂದು ಒಳ್ಳೆ ಕಾಫಿ ಕುಡಿತಾ ಇದೀನಿ. ಒಂದು ಸ್ಟಾಪ್ ಹಾಕಿದ್ರು. ಸೊ ಅಲ್ಲಿ ಹೋದ್ಮೇಲೆ ಲೊಕೇಶನ್ ಯಾವ ತರ ಇರುತ್ತೆ, ನಾನು ಎಲ್ಲಿ ಹೋಗ್ತಾ ಇದೀನಿ ಅಂತ ಏನೋ ಐಡಿಯಾ ಇಲ್ಲದೆ ಬಂದ್ಬಿಟ್ಟಿದೀನಿ. ಸುಮ್ನೆ ಯಾರು ಪರಿಚಯ ಬೇರೆ ಇಲ್ಲ, ಒಬ್ಬಂಟಿ ಜೀವನ ಆಗ್ಬಿಟ್ಟಿದೆ ಗೈಸ್. ನಮ್ ದೊಡ್ಡಪ್ಪಂಗೆಲ್ಲ ಪರಿಚಯ, ನನ್ಗೆ ಯಾರು ಪರಿಚಯ. ಬೈಲ್ ನನ್ನ ಜೊತೆ ಬಾಳ್ಬಿಟ್ಟು ಕರ್ಕೊಂಡ್ ಬಂದಿರೋದು ಸುಮ್ನೆ. ನೋಡೋಣ ಬನ್ನಿ ಏನಾಗುತ್ತೋ. ಟೋಪಿ ಹಾಕಿ ಹೇರ್ ಸ್ಟೈಲ್ ಹೋಗ್ಬಿಟ್ಟಿದೆ. ಸೊ ಇಲ್ಲಿ ಆಲ್ರೆಡಿ 60 ತಾರ್ ಹೋಗ್ಬಿಟ್ಟಿದೆ. ನಾವು ಗೊತ್ತಲ್ಲ, ದೊಡ್ಡಪ್ಪನ ಜೊತೆ ಬಂದ್ರೆ ಇನ್ನೂ ಲೇಟು, ಹೋಗೋರ್ಗಿಂತ ಇನ್ನೂ ಲೇಟು. ಸೊ ಇಲ್ಲೊಂದು 5-6 ತಾರ್ ಇದೆ. ಈ ತಾರ್ಗಳಲ್ಲಿ ನಾವು ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಅಲ್ಲಿ ಯಾವ ತರ ಇರುತ್ತೆ, ಏನ್ ಮಾಡ್ತೀವಿ ಅನ್ನೋದನ್ನ ಅಲ್ಲೋಗಿ ತೋರಿಸ್ತೀವಿ. ಏನ್ರಿ ಮೀಡಿಯಾ? ಗೈಸ್, ಹಂಗೆ ಟ್ರೈಲ್ ಕಡೆ ಹೋಗ್ತಾ ಇದ್ವಿ. ಸೊ ನನಗೇನೋ ಒಂದು ಸಿಕ್ತು ಇವ್ರ ಕಾರಲ್ಲಿ. ಏನು ಅಂತ ಹೇಳಿದ್ರೆ ನೋಕಿಯಾ ಫೋನು, ಕನೆಕ್ಟಿಂಗ್ ಪೀಪಲ್. ಹಿಂಗಿದೆ ನೋಡಿ ಗೈಸ್. ನಾನು ನೋಡಿ ಎಷ್ಟು ವರ್ಷ ಆಗ್ಬಿಟ್ಟಿತ್ತು. ಮಸ್ತು. ನಿಮ್ಮ ಹತ್ರ ಯಾರ ಹತ್ರ ಅದು ಇದ್ರೆ ಕಮೆಂಟ್ ಹಾಕಿ. ಇದ್ರಲ್ಲೂ GSP ಅಂತೆಲ್ಲ ಇದೆ, ದುಡ್ಡೆಲ್ಲ ಕಳಿಸ್ಬೋದು. ಯೂಟ್ಯೂಬ್ ಎಲ್ಲ ಇದೆ ಇದರಲ್ಲಿ. ಕ್ರೇಜಿ ಗೈಸ್, ಇದು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ತರ ಅನ್ನೋದಂತ. ಫೇಸ್ಬುಕ್ ನೋಡಿ ಎಲ್ಲ ಇದೆ ಇದರಲ್ಲಿ. ಗೈಸ್ ಏನು ಕ್ರೇಜಿ ಆಗಿದೆ ನೋಡಿ ಗೈಸ್. ವಾವ್, ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಂದರೆ ಇನ್ನೂ ಕ್ರೇಜಿ ಆಗಿರ್ತಿತ್ತು. ಈ ಗ್ರೀನರಿ ವ್ಯೂ. ಗೈಸ್, ದೊಡ್ಡಪ್ಪ ಬೇರೆ ಕಾರಲ್ಲ ಅವರಲ್ಲ. ದೊಡ್ಡಪ್ಪಗೆ ಒಂದು ಸ್ವಲ್ಪ ಹಾಂಗ್ ಕೊಡೋಣ ಇವಾಗ. ದೊಡ್ಡಪ್ಪ ಕಮೀನ್. Good morning, Bangalore. We are going for the trail. All the best, guys. Be careful. Save your cars. I mean cars. ಓಕೆ ದೊಡ್ಡಪ್ಪ, ರಾಜರ್ ದಾಟ್. ಎಲ್ಲ ಕಡೆ ಕನೆಕ್ಟ್ ಆಗ್ಬಿಡುತ್ತೆ. ನಾವೇನಾದ್ರೂ ಮಾತಾಡಿದ್ರೆ ಸೈಕ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾತಾಡ್ತಾ ಇಲ್ಲ ಅಷ್ಟೇ. ಬನ್ನಿ ಯಾವ ತರ ಇರುತ್ತೆ ನೋಡೋಣ. ದೊಡ್ಡಪ್ಪ ಏನು ಕ್ಲಿಯರ್ ಪಿಕ್ಚರೇ ಕೊಟ್ಟಿಲ್ಲ, ಹೇಳೇ ಇರಲಿಲ್ಲ. ಸುಮ್ಮನೆ ಬೆಳಿಗ್ಗೆ ಬಾ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟಿರೋದು. ಏನಾದ್ರು ಕ್ಲಿಯರ್ ಪಿಕ್ಚರ್ ಕೊಟ್ಟಿದ್ರೆ ಅಟ್ಲೀಸ್ಟ್ ನೀಟಾಗಿ ಅದ್ರ ರೆಡಿಯಾಗಿ ನಾವು ಬರ್ತಾ ಇದ್ದೇಪ್ಪ. ಬನ್ನಿ ನೋಡೋಣ. ಲೇಡೀಸ್ ವಾಯ್ಸ್ ಎಲ್ಲ ಬರ್ತೈತೆ ಗೈಸ್. ನೋಡೋಣ. ಆಸ್ ಆಫ್ ನಾವ್ ಎಲ್ಲ ಚೆನ್ನಾಗಿದೆ. ಮುಂದಕ್ಕೆ ಹೋಗಿ ಮಾಡೋಣ.
ಎಲ್ಲೋ ಬಂದು ಬೇರೆ ಕಡೆ ನಿಂತ್ಕೊಂಡ್ಬಿಟ್ಟು ಗೈಸ್. ನೋಡಿ ನೋಡಿ ಎಲ್ಲ ಕಡೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಯೂ ಟರ್ನ್ ರೋಡ್ ಕ್ಲೋಸ್, ಯೂ ಟರ್ನ್. ಹಲೋ ಗೈಸ್, 4x4 ಹಾಕೊಂಡು ಇವಾಗ ಆಫ್ ರೋಡಿಂಗ್ ಶುರು ಆಗ್ತಿದೆ. ಗೈಸ್ ಎಲ್ಲಿ ಇಳಿಸ್ತಾ ಇದ್ವಿ ನೋಡಿ, ಹೆಂಗೆ ಇಳಿಸ್ತಾ ಇದ್ದೀವಿ ಇಲ್ಲಿ ನೋಡಿ. ಇದ್ರದ್ದು ಯಾವ ರೇಂಜ್ಗಿದೆ ನೋಡಿ ಇಲ್ಲಿ. ಅಯ್ಯೋ ಅಯ್ಯೋ ಯಪ್ಪ. ಓ ಓ ಓ ಓ ಯಾವ ಥರ ಬೆಟ್ಟ ಗುಡ್ಡ ಹತ್ತಿಸ್ಕೊಂಬಂದ್ಬಿಟ್ಟಿದ್ದೀವಿ. ವಾ ಕ್ರೇಜಿ. ನೋಡಿ ಗೈಸ್, 25 ಡಿಗ್ರಿ ಸ್ಲ್ಯಾಂಟಲ್ಲಿದೆ ಗೈಸ್. ಆ ಕ್ಲೈಂಬ್ ಏನಿದೆಯಲ್ಲ ಅದು ಒಂದೇ ಸ್ಟ್ರೆಚ್ಚಲ್ಲಿ ಹೋಗ್ಬೇಕಂತ. ಸೊ ಅದಕ್ಕೋಸ್ಕರ ಒಬ್ಬರಾದ್ಮೇಲೆ ಒಬ್ರು ಬಿಡ್ತಾ ಇರೋದು. ಫುಲ್ ಜಾಮ್ ಆಗಿಬಿಟ್ಟಿದೆ. ನಮ್ಮಿಂದ ನೋಡಿ ಎಷ್ಟು ಗಾಡಿಗಳಿದೆ. ಇವ್ರು ಯಾರು ಶಾರ್ಟ್ ಕಟ್ ತಗೊಂತಾರ್ಗು ಪ್ರೋನ ಅವರಲ್ಲ ನೋಡಿ ಗೈಸ್. ಇವ್ರೊಂಥರ ಪ್ರೋ ಅಂತೆ. ಉಲ್ಟಾದ ಹೋಗ್ಕೊಂಬಿಟ್ಟಿದ್ದೀವಿ ಈ ಕಡೆಗೆ. ನೋಡೋಣ ಬನ್ನಿ. ವಾಕಿ ಟಾಕಿ ಹಿಡ್ಕೊಂಡು. ಆ್ಯಂಡ್ ಇನ್ನೊಂದೇನಂದ್ರೆ ಗೈಸ್, ನಾವು ಬಂದಿರೋದೆಲ್ಲ ಬೇರೆಯವ್ರ ತಾರಲ್ಲಿ. ದೊಡ್ಡಪ್ಪನ ತಾರ ಎತ್ತಲೇ ಇಲ್ಲ, ಯಾಕಂದ್ರೆ ಅಲ್ಲಿ ರೇಡಿಯೇಟರ್ ಲೀಕೇಜ್. ಸೊ ಬನ್ನಿ ನೋಡೋಣ. ರಿಕವರಿ ನಡೀತಿದ್ಯಂತೆ. ಇಲ್ಲಿ ನಡೆಯೋಕ್ಕೆ ಆಯ್ತಾ ಇಲ್ಲ, ಉಲ್ಟಾ ಆಡ್ತಾ ಇದ್ದೀವಿ. ನೋಡಿ ಯಾವ ರೇಂಜ್ ಇದೆ. ಲೇಡಿ ಡ್ರೈವರ್ಸ್ ಜಾಸ್ತಿ ಇದ್ದಾರೆ ಗೈಸ್ ಎಕ್ಸ್ಪೆಕ್ಟೇಷನ್ಗಿಂತ, ಅಲ್ವಾ ದೊಡ್ಡಪ್ಪ? ಗೈಸ್ ನೆಕ್ಸ್ಟ್ ಅಪ್ಕಮಿಂಗು ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಒಳ್ಳೆ ಅಡ್ವೆಂಚರ್ ಇದೆ. ಅದೇನು ಹೇಳಲ್ಲ, ಯಾಕಂದ್ರೆ ಅದನ್ನ ಕನ್ಫರ್ಮೇಷನ್ ಆಗಬೇಕು. ಕನ್ಫರ್ಮೇಷನ್ ಆಗೋರ್ಗು ಹೇಳಲ್ಲ. ನವಂಬರ್ಗೆ ಅದು ನಮೇಲೆ ಹೇಳೋಣ ಬನ್ನಿ ಗೈಸ್. ನೋಡಿ ಆಗೋಯ್ತಾ? ನಾವು ಬರ್ತಾ ಇದ್ರೆ ಆಗೋಗ್ಬೇಕು ಗೈಸ್. ನಾವು ಬರೋಷ್ಟರಲ್ಲಿ ರಿಕವರಿನೇ ಆಗೋಗಿದೆ. ಏನೆತ್ತ ಅಂತ ಗೊತ್ತಿಲ್ಲ, ಏನಾಗಿತ್ತು ಸೀನು ಅಂತ. ಒಟ್ಟಿನಲ್ಲಿ ನೋಡಿ ಇದೇ ಸೀನು, ಅದಂತೂ 100% ಶೋರ್. ನಮ್ಮ ತಾರ್ ಬೆಂಗಳೂರು ಗ್ರೂಪ್ ಮೆಂಬರ್ ಅಷ್ಟೇ. ಅಡ್ಮಿನ್ ಇವರೇ. ಬಿಕಾಸ್ ಆಫ್ ಹಿಮ್ ಓನ್ಲಿ ಆಲ್ ದಿಸ್ ಇಸ್ ಪಾಸಿಬಲ್. ಓ ಇವಾಗ ಅರ್ಥ ಆಯ್ತು ಏನಕ್ಕೆ ಸ್ಟಕ್ ಆಗಿತ್ತು ಇಲ್ಲಿ ಅಂತ. ನಮ್ಮ ಸುಜಿತ್ ಗೌಡ್ರು ಅಂತ. ಓಕೆ ಹಾಯ್ ಸರ್, ನಮಸ್ತೆ ಸುಜಿತ್. ಓಹೋ ನಡೀರಿ ಸರ್, ನಡೀರಿ. ಇವರೆಲ್ಲ ಹೊಸಬ್ರಾ? ನೀವೆಲ್ಲ ಹಳೆಬ್ರಾ? ಗೈಸ್ ಇಲ್ಲಿ ಆ ಕಲ್ ಮೇಲೆ ಹಚ್ಬಿಟ್ಟಿದ್ದಾರೆ ನೋಡಿ ಗೈಸ್. ಯಾವ ಥರ ಬರ್ತಾ ಇರೋದು ಅದು ಹಂಗೆ ಹೋಗ್ಬಿಡ್ತೇನೋ ಭಯ ಅಷ್ಟೇ. ಆಫ್ ರೋಡರ್ ಬರ್ತಾ ಇದ್ದಾರೆ, ದೊಡ್ಡಪ್ಪ ಗೈಡ್ ಮಾಡ್ತಾ ಇದ್ದಾರೆ. ಮೇಲ್ ನೋಡು ನೋಡು, ಕಿಲಾಡಿಗರು ನೀನು. ಮೇಡಮ್ ಮುಂದೆ ಮುಂದೆ ನೋಡಿ. ಅವ್ರು ನೀವು ಆ ಹೇಳಿದ್ರೆ ಅವ್ರು ಬಾಯ್ ಹೇಳಿರ್ತಾರೆ. ಅಪ್ಪ ಕ್ರೇಜಿ ಕ್ರೇಜಿ, ಜಾಲಿ ಜಾಲಿ, ಫುಲ್ ಜಾಲಿ. ಬನ್ನಿ ಬನ್ನಿ, ಹಚ್ಚಿ ಏನಾಗಲ್ಲ, ಚಿಕ್ಕಲ್ಲಿ ಹಚ್ಚಿ. ಕೀಪ್ ಫಾಲೋಯಿಂಗ್. ಇವರು ಹೇಮಣ್ಣ ಫಾಲೋ ಮಾಡ್ತಾರೆ. ಎದ್ಕೊಂಡ್ಬಿಟ್ಟಿದ್ದೀರ ಅಲ್ಲ, ಫುಲ್ಲು ಡಾಸ್ ಆಗ್ಬಿಟ್ಟಿದ್ದೀರ ಮೇಡಮ್. ಬೀಳ್ಸ್ಬೇಕು ಹಿಂಗೆ ಹಿಂಗೆ. ನಿಮ್ಮ ಬಾಡಿ ಲ್ಯಾಂಗ್ವೇಜೇ ಗೊತ್ತಾಗ್ತದೆ. ಬೀಳ್ತಾ ಇದ್ದೀರಾ ಅಂತ ಹಿಂಗೆ ಬರ್ತಾ ಇದ್ದೀರಾ. ಹೋಗಿ ಆರಾಮಾಗಿ ಬರ್ಲೆ ಬರ್ಲೆ ಬರ್ಲೆ. ಝೂಮ್ ಔಟ್ ಆಗ್ಬೇಕಷ್ಟೇ. ಹಾ ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. என்ன மோனே என்ன மோனே. ನೋಡಿ ಯಾವ ಥರ ಇದೆ ರೋಡು, ಯಾವ ಥರ ಹೋಗ್ತಾ ಇರೋದು ಆಫ್ ರೋಡಿಂಗು. ಕ್ರೇಜಿ ಐತೆ. ಬನ್ನಿ ಹೋಗೋಣ. ಓ ಓ ಓ ಓ ಓ ಓ ಓ ಓ ಓ. ಒಬ್ರು ಹಿಂಗೆ ಹೋಗ್ತಾವ್ರೆ, ಒಬ್ರು ಹಿಂಗೆ ಹೋಗ್ತಾವ್ರೆ, ಇವ್ರು ಹಿಂಗೆ ಬರ್ತಾವ್ರೆ. ನೋಡಿ ಮಜಾ ಇದೆ, ಬನ್ನಿ ಹೋಗೋಣ. ಯಾವ ಥರ ಇದೆ ಅಂತ ನೋಡೋಣ. ವಾಕಿಂಗ್ ಆಗೋಯ್ತು ನನಗೆ. ಜಾಲಿ ಜಾಲಿ, ಫುಲ್ ಖಾಲಿ. ನಡೀರಿ, ಬರ್ತೀರಾ ಅಂತ ಕೇಳ್ತಿರಲ್ಲ ಅಂತ ಬಂದ್ವಿ ಗೈಸ್. ವ್ಯೂ ಎಂಜಾಯ್ ಮಾಡ್ತಾರ ಇವ್ರು ಒಬ್ಬರೇ ಗೈಸ್. ನೋಡಿ ಎಲ್ಲ ಏನೋ ಮಾಡ್ತಾಯಿದ್ದಾರೆ, ನೀಟಾಗಿ ಮೇಲೆ ಕುತ್ಕೊಂಡು ವ್ಯೂ ನೋಡ್ತಾವ್ರೆ. ಓ ಅಲ್ಲೊಂದು ಬ್ಯಾಚ್ ಹೋಗ್ತಾ ಇದೆ ಸ್ಟ್ರೀಟ್ ಇಲ್ಲಿ. ಈ ಬ್ಯಾಚ್ ಆದಮೇಲೆ ನಮ್ಮ ಬ್ಯಾಚು ಹಿಂಗೆ ಇಳ್ಕೊಂಡು ಹೋಗ್ಬೇಕು. ಲೆಫ್ಟ್ ಲೆಫ್ಟ್. ಓ ಅಕ್ಕ ನೀವಾ? ಓ ನಮಸ್ತೆ. ಏ ಕಾಲ್ ಮಿ ಮ್ಯಾಮ್. ಅಕ್ಕ ಅನ್ಬೇಡಪ್ಪ ನೀನು ಮೇಡಮ್ ಅನ್ನು. ಕಾಲ್ ಮಿ ಮೇಡಮ್, ಕಾಲ್ ಮಿ ಮ್ಯಾಮ್. ಮ್ಯಾಮ್ ಮ್ಯಾಮ್. ವ್ಯೂ ನೋಡಿ ಗೈಸ್, ಏನು ಮಸ್ತಾಗಿದೆ ನೋಡಿ. ಕ್ರೇಜಿ ಅಲ್ಲ. ಓ ಓ ಓ ಓ. ಬನ್ನಿ ಹೋಗೋಣ, ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ ಗೈಸ್. ಹೆಂಗಿದೆ ನೋಡಿ, ಕ್ರೇಜಿ ಕ್ರೇಜಿ.
ನಮ್ಮ ಪರಿಸ್ಥಿತಿ ನೋಡಿ, ಇದು ಇಟ್ಕೊಂಡು ಕೂತಿರೋದು. ಬಿಡಿರಿ, ಬಿಡಿ ಬಿಡಿ ಎಲ್ಲ ಬಿಡಿ. ಲೈಫಲ್ಲಿ ಏನಿದೆ ಎಲ್ಲ ಜಾಲಿ ಜಾಲಿ. ಇದೆಲ್ಲ ನಿಮಗೆ ವಿಡಿಯೋದಲ್ಲಿಗಿಂತ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಜಾ ಗೈಸ್. ನಿಜವಾಗ್ಲು ವಿಡಿಯೋದಲ್ಲೆಲ್ಲ ಅಷ್ಟು ಗೊತ್ತಾಗಲ್ಲ, ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದು ಆಕ್ಚುಯಲ್ ಫನ್. ಸೊ ಬನ್ನಿ ಹೋಗೋಣ. ಯು ಹ್ಯಾವ್ ಟು ಫಾಲೋ ದ ಕಾನ್ವಾಯ್. ಅಂದ್ರೆ ಗೈಸ್ ಇದನ್ನೆಲ್ಲ ಹೆಣ್ಮಕ್ಳು ಮಾಡ್ತಾರೆ ಅಂದ್ರೆ ರಿಯಲಿ ಹ್ಯಾಟ್ಸ್ ಆಫ್. ಖುಷಿ ಆಗುತ್ತೆ. ಈ ಥರ ಡ್ರೈವರ್ಸ್ ಇರಬೇಕು. ಇಲ್ಲಂತೂ ಇಂತೂ ಬೆಟ್ಟ ಇಳಿದು ಬರ್ತಾ ಇದೀವಿ. ಬನ್ನಿ. ಗೈಸ್ ಇವಾಗ ನೀವು ನೋಡ್ತಾ ಇದೀರಲ್ಲ, ಇದು ಯಾವುದೋ ಒಂದು ಈವೆಂಟ್ ಲಾಂಚ್ ಬೇರೆ ಮಾಡ್ತಾವ್ರ ಇಲ್ಲಿ. ಏನಪ್ಪ ಈವೆಂಟ್ ಇದು? ಪಾರ್ವತಿ. ಬನ್ನಿ ಹೋಗಿ ನೋಡ್ಕೊಂಬರೋಣ. ಅಫಿಷಿಯಲ್ ಈವೆಂಟ್ ಪವರ್ಡ್ ಬೈ ತಾರ್ ಬೆಂಗಳೂರು. ಇಲ್ಲೆಲ್ಲ ಈ ಕಾರ್ಗಳು ಟೆಂಪೋಗಳೆಲ್ಲ ಬಂದ್ಬಿಟ್ಟೈತೆ ನೋಡಿ. ಇವಾಗ ಪೂರ್ತಿ ಬಂಡೆ ಇದೆ ನೋಡಿ, ಪೂರ್ತಿ ಇದೇ ತರ ಇರುತ್ತೆ. ನಾವೆಷ್ಟೇ ಟೆಕ್ನಿಕಲ್ ಆಗಿ ಏನೇ ಆಗ್ತೇ ಓಡಿಸ್ತೀವಿ ಅಂದ್ರೂ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಸ್ಲಿಪ್ ಆಗಿ ಓ ನೋಡಿ ಗೈಸ್, ಟಚ್ ಆಯ್ತು. ಹಾಂ, ಆ ಟೈಮಲ್ಲಿ ಎಲ್ಲೋ ರೇಡಿಯೇಟರ್ ಯಾವ ಥರ ಇದೆ ಕಲ್ಲು, ನಾವು ಯಾವ ಥರ ಬರ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಬೋರ್ಡ್ ಹಾಕಿದ್ದಾರೆ ಈ ಕಡೆ ಹೋಗ್ಬೇಕು ಅಂತ. ಓ ವ್ಯೂ ನೋಡಿ ಗೈಸ್, ಏನು ಬರ್ತಾ ಇದೆ ಇದೆಯಲ್ಲ ನೋಡಿ ಗೈಸ್, ಯಾವ ಥರ ಇದೆ ಇಲ್ಲಿ ಸೀನ್. ಬಂದು ಗೈಸ್ ಇಲ್ಲಿ ನೋಡಿದ್ರೆ ಬೇರೆ ಪ್ರಪಂಚನೇ ಐತೆ. ಅಯ್ಯೋ ಏನು ಹೊಸಿ ಜನ ಅವ್ರ ನೋಡಿ, ಸ್ಟೇಜ್ ಎಲ್ಲ ಹಾಕ್ತಾವ್ರಲ್ಲಪ್ಪ. ಅಲ್ಲಿ ನಿಲ್ಸಿರೋದು ನೋಡಿ ಹೆಂಗ್ ನಿಲ್ಸವ್ರಲ್ಲ, ಟೆಂಟ್ ಎಲ್ಲ ಹಾಕೊಂಡ್ಬಿಟ್ಟವ್ರು ಇಲ್ಲಿ. ನೋಡಿ ಗೈಸ್, ಇದನ್ನ ನೋಡಿದಾಗೆಲ್ಲ ನಮ್ಮ ಜೀವನ ಅವರು ಇವಾಗೇನು ಬಿಟ್ಟಿಲ್ಲ, ಇವಾಗ ಅದನ್ನೇ ಮಾಡ್ತಾ ಇರೋದು. ಶೋರೂಮಲ್ಲಿ ನಿಲ್ಸ್ದಂಗೆ ನಿಲ್ಸ್ಬಿಟ್ಟಾರಲ್ಲ ಇಲ್ಲಿ ತಂದು. ನಾಯಿಗಳು ಕರ್ಕೊಂಡ್ಬಂದಿದ್ದಾರೆ ಗೈಸ್. ಹಿಂಗೆ ಅಂತ ಮ್ಯಾಟ್ರ್ ಗೊತ್ತಿದ್ದಾರೆ, ನಾನು ವಿಸ್ಕಿನ ತಗೊಂಡ್ಬಂದ್ಬಿಟ್ಟೆ. ಇರಲಿ ಅಪ್ನಾ ಟೈಮ್ ಮಾಯಾಗ ನಡೀದೆ. ಇವಾಗ ನಾವು ಏನಾದರೂ ಮಾಡಿ ಉಲ್ಟಾ ನಿಲ್ಸ್ಬೇಕಂತ ಅನ್ಕೊಂಡಿದ್ವಿ ಗೈಸ್. ಥರ ಇದೆ, ಇವರೆಲ್ಲ ಸಕ್ಕದಂಗೆ ನಿಲ್ಸವ್ರೆ. ತಗೊಬಂದು ಎಲ್ಲ ಹಾಕಿದೀವಿ ನೋಡಿ ನಾವು. ಹಿಂದೆ ನಿಂತ್ಕೊಂಡೆಲ್ಲ ಉರ್ಸಾಕ್ಬಿಡ್ತಾರೆ. ಕೈ ಕೊಡ್ರಿ, ಹರ್ಸ್ತಾನೆ. ಕಲ್ಲನ್ನ ತೆಗ್ದಿದ್ದಾರೆ. ಟ್ರ್ಯಾಕ್ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ಈ ಜಿಪ್ಸಿಗೆ. ಹಚ್ಚಿ ಸಪೋರ್ಟರ್ಸ್ ನೋಡಿ ಅಲ್ಲಿಂದ. ಒಬ್ಬೊಬ್ರು ಒಂದೊಂದು ಸಾಧನೆ ಮಾಡ್ತಾವ್ರೆ, ಕಾರ್ಯಗಳೆಲ್ಲ ಮಾಡ್ತಾ ಇದ್ದಾರೆ. ಹಚ್ಚೋಣ. ಹಾಂ ಆಯ್ತು, ನೀನು ಸೈಡ್ ಬಾ. ಅಯ್ಯೋ ಅಂದ್ಬಿಟ್ಟ. ನೋಡಿ ಗೈಸ್, ಹೆಂಗೈತ್ ನೋಡಿ ಗೈಸ್ ಇದು. ಏನು ನೋಡಿ ಗೈಸ್, ಎಲ್ಲ ಮಸ್ತಾಗಿ ಮಾತಾಡ್ತಾರೆ. ಇದು ನೋಡಿ, ಚಿಕನ್ ಕೊಡು. ನಮ್ಮ ವಿಸ್ಕಿನೇ ಸರಿ ಹೋಗಲ್ಲ. ನೋಡಿ ಕಾರ್ನ ಸೋಫಾ ಮಾಡ್ಕೊಂಬಿಟ್ಟವ್ರೆ ಗೈಸ್, ನಿಪ್ಪಟ್ಟು ಕೊಡ್ತವ್ರೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡತಿ ಇದು 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 ಗೈಸ್ ಆ್ಯಕ್ಚುಲಿ ಚೆನ್ನಾಗಿರೋದು. ಅವರೊಬ್ರಿಗಂತೂ ಎಲ್ಲರೂ ಬ್ಲಾಸ್ಟ್ ಮಾಡ್ತಾವ್ರೆ, ಇವರೇ ಜಾಸ್ತಿ ಬ್ಲಾಸ್ಟ್ ಮಾಡ್ತಾ ಇರೋದು. ನೋಡಿ ಗೈಸ್ ಎಷ್ಟು ತಾರ್ಗಳಿವೆ. ಸರಿ ಸುಮಾರು ಒಂದು 60ರಿಂದ 70 ಇರ್ಬೋದು ನನ್ನ ಪ್ರಕಾರ. ಸೊ ಇವಾಗೆಲ್ಲ ನಾವು ನಾಷ್ಟಕ್ಕೆ ಹೋಗ್ತಾ ಇದೀವಿ. ಬನ್ನಿ ಒಂದು ದೋಸೆ ಹಾಕ್ತಾರೆ. ಚಟ್ನಿ ಎಲ್ಲಿದೆ? ಬಾ ಹಾಕಿ ತಿನ್ನು ಅಂತ ಇದ್ರಲ್ಲೇನೆ ನಾವೇ ಎತ್ಕೊಬೇಕು. ಸೆಲ್ಫ್ ಸರ್ವಿಸ್. ದೋಸೆ ಹಾಕ್ತಾ ಇರೋದು ಅದು ಈ ಬಿಸಿಲಲ್ಲಿ ದೋಸೆ ಹಾಕೊಂಡು ತಿಂತಾ ಇದೀವಿ. ಆಲೂಗಡ್ಡೆ ಪಲ್ಯ ಸಿಗ್ಬೋದಾ?
ಕೈಸಿ ಬೆಟ್ಟದ ಮೇಲೆ ಬಂದ್ಬಿಟ್ಟು ದೋಸೆ ಹಾಕೊಂಡು ಹೆಂಗೋ ಲೈನ್ ಮಧ್ಯ ನುಗ್ಗಿ ಇಸ್ಕೊಂಡ್ಬಂದಿದ್ದೀನಿ. ನಾನು ದೊಡ್ಡಪ್ಪ ಇದರಲ್ಲೇ ಶೇರಿಂಗು. ತುಂಬಾ ಜನ ಜಾಸ್ತಿ ಇದ್ದಾರೆ ನೋಡಿ. ಜನ ಎಷ್ಟು ಜನ ಇದ್ದಾರೆ, ಫುಲ್ ರಶ್ ಇದೆ. ಅದು ಪನ್ನೀರೇ ಹಾಕ್ಸ್ಕೊಂಬಂದಿದ್ದೀನಿ. ತಿನ್ಬಿಟ್ಟು ಟೇಸ್ಟ್ ಹೆಂಗೈತೆ? ದೋಸೆ ದಾರನೇ ಇದೆ. ಗೈಸ್ ನಾಷ್ಟ ಮಾಡಾಯ್ತು, ಇವಾಗ ಟೀ ಕುಡಿತಾ ಇದ್ದೀವಿ. ಟೀ ಚೆನ್ನಾಗೈತೆ, ಪರವಾಗಿಲ್ಲ. ಟೀ ಶಾಂಗ್ ತಿನ್ಬಿಟ್ಟು ಇನ್ನೊಂದು ರೌಂಡ್ ಹೋಗೋಣ ನೋಡಿ. ಕಿಲಾಡಿ ಗೈಸ್. ಇದು ಸ್ವಲ್ಪ ಉಲ್ಟಾ ಆಗೋಯ್ತು. ಚಟ್ನಿ ಹಾಕ್ಸ್ಕೊಳ್ದೆ ಹಂಗೆ ಬಂದ್ಬಿಟ್ಟಿದ್ಯಾ ಗೈಸ್. ನಮ್ಮ ದೊಡ್ಡಪ್ಪಂಗೆ ಬೆಳಗ್ಗೆ ತಿಂದ ಅಭ್ಯಾಸ ಇಲ್ವಂತೆ, ಇವಾಗ ತಿಂತವ್ರೆ. ಬನ್ನಿ, ನಾನು ಮುಟ್ಟದೆ, ನಂಗೇನಾಗ್ಲಿಲ್ಲ. ಬನ್ನಿ ನೀವು ಮುಟ್ಟಿ. ಅದೇ ಮೆಲ್ಟ್ ಆಗ್ಬಿಡುತ್ತೆ ನಿಮ್ನ ನೋಡಿ. ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದಾರಲ್ಲ, ಆಯ್ಕೊಂಬಂದು ಇವ್ರೆ ಹಾಕ್ತವ್ರು. ಫ್ರಿಡ್ಜ್ ಇದೆಯಲ್ಲ ನಿಮ್ಮ ಕಾರಲ್ಲಿ? ಇದೆ. ಕೊಡು, ನನ್ನ ಕಾರೇ ಇಲ್ವಲ್ಲ. ತಗೋಬಾ ಹೋಗಿ. ಬೆಳಗಾಂ ಅವರು ನೋಡ್ತಾ ಇದೀವಿ. ಬೆಳಗಾಂ ಅವರು ನಮ್ಮ ಅಕ್ಕ. ಏನ್ರಿ ಮೀಡಿಯಾ ಗೈಸ್, FPV ಡ್ರೋನ್ ಇದೆ ಅಣ್ಣ. ಅದಕ್ಕೆ ಗೋಪ್ರೋ ಹಾಕಿ ಅದಕ್ಕೆ ND ಫಿಲ್ಟರ್ ಹಾಕವ್ರೆ. Hero 11 ಇದು. ಅದೇ ಕಸ್ಟಮ್ ಇದು. ನಂಗೆ JCB ಆ ಕಡೆಯಿಂದ ಕಲ್ಲು ನೋಡು, ಆ ಕಲ್ಲಿಂದ ಈ ಕಲ್ಲಿಗೆ ಬಂದ ಎಲ್ಲ ಕಲ್ಲು ತಗೊಂಡು ಲಾಸ್ಟಿಗೆ 24 BH ಸೆಂಟ್ರಲ್ ಗೌರ್ಮೆಂಟ್ ಗಾಡಿ. ಶಿರೀಶ್ ಗರಾಜ್ ಇಂದ ಹಂಗೆ ಬಂದ್ಬಿಟ್ಟಿದ್ದ. ರಿವರ್ಸ್ ತಗೊಂಡಿದ್ದ. ನಮ್ ಸುಭಾಷ್ ಟೆಂಟೆ ಹುಡುಕ್ಬಿಟ್ಟ ನೋಡಿ. ಗಾಡಿ ಓಪನ್ ಮಾಡಿ ಬಿಡ್ತಾರೆ. ಗೈಸ್, ಇವಾಗ ನಾವು ಡ್ರೋನ್ ಹಾರಿಸ್ತಾವ್ರೆ. ಆ ಡ್ರೋನ್ ಹಾರಿಸ್ತಾರ ಹತ್ರ ನಾವು ಹೋಗಿ ನಂಗೊಂದು ಡ್ರೋನ್ ಕೊಡು ಅಂತ ಕೇಳೋಣ. ಅವ್ರು ಕೊಡ್ತಾರ ಕೊಡಲ್ವಾ ಅನ್ನೋದನ್ನ ನೋಡೋಣ ಬನ್ನಿ. ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಡ್ರೋನ್ ಬರುತ್ತೆ ಅಂತ. ಈಸ್ಕೊಂಡು ಆಮೇಲೆ ತೋರ್ಸೋಣ ನಮ್ಮ ಪವರ್ಸ್ನ. ಬನ್ನಿ ಅಣ್ಣ, ನಂಗೊಂದು ಡ್ರೋನ್ ಕೊಡ್ತೀರಾ? ಓಡ್ಸಕ್ಕೆ ಒಂದೇ ಒಂದ್ಸರಿ ಟ್ರೈ ಮಾಡ್ತೀನಿ. ಅದು ಆಗಲ್ಲ, ಆಕ್ಚುಲಿ ಆಫ್ ಮಾಡಿದ್ದೀನಿ ಸರ್. ನಾನು ಒಂದು ಶಾಟ್ ನಾನೇ ತಗೊಡ್ತೀನಿ, ಕೊಡಿ. ಒಂದು ನಿಮಿಷ ಬ್ಯಾಟ್ರಿ ಚೇಂಜ್ ಮಾಡ್ಕೊಡ್ತೀನಿ. ನಾನು ಹೇಳಿಲ್ವಾ? ನಾನೇನ್ ಹೇಳ್ದೆ ಹೇಳು? ಅಣ್ಣ ಒಂದೇ ಒಂದು ರೌಂಡ್ ಕೊಡೋಣ ಸುಮ್ಮನೆ. ಬ್ಯಾಟ್ರಿ ಒಂದ್ ನಿಮಿಷ ಕೊಡಿ. ನೀವು ಕೊಡಿ ಇಲ್ಲಿ. ಬ್ಯಾಟ್ರಿ 35 ಐತೆ, ಕೊಡಿ ಇಲ್ಲಿ. ಆರಿಸ್ಬೇಡಿ ಆದ್ರೆ. ಗೈಸ್ ಕೊಟ್ರು ಗೈಸ್. ಓ ಇದೇನು ಜಾಯ್ಸ್ಟಿಕ್ ಹಿಂಗೈತೆ. ಓ ಗೈಸ್, ಓ ಇದು ಜಾಯ್ಸ್ಟಿಕ್ ಅನ್ಸ್ತೈತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಓ ಗೈಸ್, ಇಲ್ಲಿ ವಾವ್. ಬ್ಯಾಟ್ರಿ ಚೇಂಜ್ ಮಾಡಿ ಮತ್ತೆ. ಅಣ್ಣ ತಲೆ ಕೆಡ್ಸ್ಕೊಬೇಡ, ಇಡೋಣ. ನೀನ್ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಅದು ಹಾರ್ತು. ಯಾವ ಲೆವೆಲ್ಗೆ ಹಾರ್ತು ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನನಗೆ ಬಹಳ ಸಂತೋಷ ಆಯ್ತು ಅವತ್ತು. ಗೈಸ್ ಅಲ್ಲಿ ನೋಡಿ ಗೈಸ್, ಕಾಪಿ ಹೊಡಿತಾವ್ರೆ. ನೋಡಿ ಗೈಸ್, ಈಶಾನ್ ಗೆಸ್ ಮಾಡು ಗುರು. ಇಡೀ ಊರಿಗೆ ಗೊತ್ತು. ಹೊಡಿ ಈಶಾನ್, ಹೊಡಿ. ಅವನು ಇವನು ಅಂತ ಕರೆದಿರೋದು, ಯಾರಾದ್ರೂ ಅವ್ರ ಹೆಸರು ಕರೀತಾರೆ ಅಂತ. ಹೋಗೋ ಕಾವೇರಿ. ಎಸ್. ಸಬಾಸ್ ಏನ್ ಮಾಡ್ತಾ ಇದ್ದೀನಿ ಹೇಳು. ಬೀಳ್ತಾ ಇರ್ಬೇಕು ಅಂದ್ರೆ ತಗೊಳ್ರಿ. ಗೈಸ್, ಆಫ್ ರೋಡಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ದೊಡ್ಡಪ್ಪ ವಾಪಸ್ ಬಂದು ಕಾರ್ ಎತ್ಕೊಂಡು ಇವಾಗ ದೊಡ್ಡಪ್ಪನ ಮನೆ ಹತ್ರ ಹೋಗ್ತಾ ಇದ್ದೀನಿ. ದೊಡ್ಡಪ್ಪನ ಮನೆ ಹತ್ರ ನಾನು ಗಾಡಿ ಹಾಕಿದ್ದೀನಿ. ಆ ಗಾಡಿ ಎತ್ಕೊಂಡು ವಾಪಸ್ ಹೋಗಬೇಕು. ಸೊ ಇವತ್ತು ಬೆಳಿಗ್ಗೆ ಏನಾಯಿತು ಅಂದರೆ, ಎದ್ದು ಬೇಗ ಬರೋ ಟೈಮಲ್ಲಿ ನಾನು ಏನೋ ಕಾರ್ ಎತ್ಕೊಂಬರ್ಬೇಕಾಗಿತ್ತು. ಮುಕುಂದು ಕಾರ್ ವಾಶ್ ಮಾಡ್ತಾ ಇದ್ದ, ಅದಕ್ಕೋಸ್ಕರ ಕಾರ್ ಎತ್ಕೊಂಬರಲಿಲ್ಲ. ಗಾಡಿ ಎತ್ಕೊಬರೋಣ ಅಂತ ಅಂದ್ಕೊಂಡೆ. ಗಾಡಿ ನೋಡಿದ್ರೆ ಗಾಡಿ ನಮ್ಮ ಹುಡುಗ ಇನ್ನೊಬ್ಬ ಎತ್ಕೊಂಡು ಹೋಗ್ಬಿಟ್ಟ ನಿನ್ನೆ ರಾತ್ರಿ. ಗಾಡಿನೂ ಇಲ್ಲ. ಆಮೇಲೆ ಮತ್ತೆ ಮೇಲೆ ಓಡೋಗ್ಬಿಟ್ಟು SD ಎತ್ಕೊಂಬಂದೆ. ಸೊ ಹೆಂಗೋ ಸದ್ಯ ಗಾಡಿ ಎರಡೇ ಕಿಕ್ ಅಲ್ಲ, ಒಂದೇ ಕಿಕ್ ಸ್ಟಾರ್ಟ್ ಆಗೋಯ್ತು ಬೆಳಗ್ಗೆ, ಅದೇ ಖುಷಿ. ಸೊ ಇವಾಗ ವಾಪಸ್ ಮನೆಗೆ ಹೋಗ್ಬೇಕು. ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರ್ಬೇಕು ಏನು ಮಾಡ್ಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡಕ್ಕೆ ಹೋಗ್ಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.